ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನಿನ್ನೆ ಬೆಂಗಳೂರಲ್ಲಿ ನಡೆದಂತ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಕೋಟಿ ಕದ್ದ ರಾಬರ್ಸ್ ಎಲ್ಲಿದ್ದಾರೆ ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಡಕಾಯಿತರ ಎಕ್ಸ್ಕ್ಲೂಸಿವ್. ತಿರುಪತಿಯಲ್ಲಿ ಇದ್ದಾರಾ 7 ಕೋಟಿ ಕದ್ದಂತ ಡಕಾಯಿತರು? ರಾಬರ್ಸ್ ತಿರುಪತಿಯಲ್ಲಿ ಇರುವಂತಹ ಮಾಹಿತಿ ಸಿಗ್ತಾ ಇದೆ. ಆರೋಪಿಗಳ ಸುಳಿವು ಪತ್ತೆ ಹಚ್ಚಿದ ಪೊಲೀಸರು 7 ಕೋಟಿ ಕದ್ದ ರಾಬರ್ಸ್ ಎಲ್ಲಿದ್ದಾರೆ ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಡಕಾಯಿತರ ಎಕ್ಸ್ಕ್ಲೂಸಿವ್. ತಿರುಪತಿಯಲ್ಲಿ ಇದ್ದಾರೆ 7 ಕೋಟಿ ಕದ್ದಂತ ಡಕಾಯಿತರು. ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಪೊಲೀಸರು ಎಲ್ಲಿದ್ದಾರೆ ಅನ್ನೋ ಮಾಹಿತಿಯನ್ನ ಇದೀಗ ಪತ್ತೆ ಹಚ್ಚಿದ್ದಾರೆ. ನೋಡಿ, ನಿನ್ನೆ ಬೆಂಗಳೂರಲ್ಲಿ ಮಧ್ಯಾಹ್ನ 7 ಕೋಟಿ ಕದ್ದು ಗ್ಯಾಂಗ್ ಎಸ್ಕೇಪ್ ಆಗಿತ್ತು. ತಿರುಪತಿಯಲ್ಲಿ ದಕ್ಷಿಣ ವಿಭಾಗದ ಪೊಲೀಸರಿಂದ ಆಪರೇಷನ್ ನಡೀತಾ ಇದೆ. ತಿರುಪತಿ ಪೊಲೀಸರ ಜೊತೆ ಜಂಟಿ ಕಾರ್ಯಾಚರಣೆ ನಡೀತಾ ಇದೆ. ಹೋಟೆಲ್, ಲಾಡ್ಜ್, ದೇವಸ್ಥಾನ ಬಳಿ ಮಫ್ತಿಯಲ್ಲಿ ಶೋಧವನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಹಣವನ್ನ ಬೇರೆ ಕಡೆ ಡೈವರ್ಟ್ ಮಾಡಿರುವಂತ ಆರೋಪಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಹಣ ಟ್ರಾನ್ಸ್ಫರ್ ಮಾಡಿ ತಿರುಪತಿಯಲ್ಲಿರುವಂತಹ ಡಕಾಯಿತರು. ತಿರುಪತಿಯಲ್ಲಿ ದಕ್ಷಿಣ ವಿಭಾಗದ ಪೊಲೀಸರಿಂದ ಮಿಂಚಿನ ಕಾರ್ಯಾಚರಣೆ ನಡೀತಾ ಇದೆ. ಎಲ್ಲಿಂದ ಬಂದು ಎಲ್ಲ ಸಿಸಿಟಿವಿ ದೃಶ್ಯಗಳನ್ನ ಇದೀಗ ಪೊಲೀಸರು ಕಲೆ ಹಾಕಿದ್ದಾರೆ. ಹಣವನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ಈಗ ಈ ಒಂದು ಡಕಾಯಿತರು ತಲೆಮರೆಸಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತಿರುಪತಿಯ ಮೂಲೆ ಮೂಲೆಯಲ್ಲೂ ಕೂಡ ಪೊಲೀಸರು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಹಣವನ್ನ ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರು ಇಂಚಿಂಚು ಮಾಹಿತಿಯನ್ನ ಇದೀಗ ಕಲೆ ಹಾಕ್ತಾ ಇದ್ದಾರೆ. ಆರೋಪಿಗಳು ನೋಡಿ, ಈ ಗ್ಯಾಂಗ್ ದರೋಡೆ ಮಾಡೋಕ್ಕೂ ಮುನ್ನ ಎಣ್ಣೆ ಪಾರ್ಟಿಯನ್ನ ಮಾಡಿದ್ರು. ಆ ಒಂದು ದೃಶ್ಯಗಳು ಕೂಡ ಇದೀಗ ಲಭ್ಯವಾಗಿದೆ. ದರೋಡೆ ಮಾಡೋಕ್ಕೂ ಮುನ್ನ ಈ ಗ್ಯಾಂಗ್ ಇದೆಯಲ್ಲ, ಎಣ್ಣೆ ಪಾರ್ಟಿ ಮಾಡಿತ್ತು. ಅದಾದ ಬಳಿಕ ಪ್ರೀ ಪ್ಲಾನ್ ಮಾಡಿದ್ದಾರೆ. ಆ ಏರಿಯಾದಲ್ಲಿ ಎಲ್ಲಿ ಈ ದರೋಡೆ ಮಾಡಿದ್ರಲ್ಲ ಈ ಗ್ಯಾಂಗ್, ಅಲ್ಲಿ ಎಲ್ಲ ಓಡಾಡಿದ್ದಾರೆ ಇವರು ಅದಕ್ಕಿಂತ ಮುಂಚೆ. ಅದಾದ ಬಳಿಕ ಗ್ಯಾಂಗ್ ದರೋಡೆ ಮಾಡಿ ಪಕ್ಕಾ ಪ್ಲಾನ್ ಮಾಡಿ ಎಸ್ಕೇಪ್ ಆಗಿತ್ತು. ಈಗ ಪೊಲೀಸರು ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಲಾಡ್ಜ್ ಆಗಿರಬಹುದು, ದೇವಸ್ಥಾನದಲ್ಲಿ ತೀವ್ರವಾಗಿ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ತಿರುಪತಿಯಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಈ ಗ್ಯಾಂಗ್ ಇದೆಯಲ್ಲ, ಈ ಗ್ಯಾಂಗ್ ಹಣವನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ತಿರುಪತಿಯಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ತಿರುಪತಿಯ ಮೂಲೆ ಮೂಲೆಯಲ್ಲೂ ಕೂಡ ಇದೀಗ ಪೊಲೀಸರು ಲಾಡ್ಜ್ ಆಗಿರಬಹುದು, ದೇವಸ್ಥಾನ, ಹಲವು ಕಡೆ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಒಂದ್ ಕಡೆ ಎಣ್ಣೆ ಪಾರ್ಟಿ ಮಾಡಿದ್ರು ಈ ಗ್ಯಾಂಗ್ ಈ ದರೋಡೆ ಮಾಡೋಕ್ಕೂ ಮುನ್ನ. ಈಗ ಅದು ಕೂಡ ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ. ಮತ್ತೊಂದು ಕಡೆ ಈ ರಾಬರ್ಸ್, ಆ ಶಂಕಿತರು, ಅವರ ಫೋಟೋವನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಅವರ ಫೋಟೋವನ್ನ ಇದೀಗ ಪೊಲೀಸರು ಹಂಚಿಕೊಂಡಿರೋದು. ಇವರೇ ಶಂಕಿತರು ಅನ್ನೋದು ಕೂಡ ಒಂದ್ ಕಡೆ ಫೋಟೋವನ್ನ ಕೂಡ ಪೊಲೀಸರು ಆ ಫೋಟೋವನ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಮತ್ತೊಂದು ಕಡೆ ಹಲವು ದೃಶ್ಯಗಳು ಕೂಡ ಸಿಗ್ತಾ ಇದೆ. ಎಲ್ಲೆಲ್ಲಿ ಬಂದಿದ್ರು, ಎಲ್ಲಿ ಸಂಚರಿಸಿದ್ರು, ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರು, ಎಲ್ಲವನ್ನ ಕೂಡ ಇದೀಗ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇದೀಗ ತಿರುಪತಿಯಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಹಣವನ್ನ ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ ಅಂತ? ಈಗಾಗಲೇ ಏನು ಮಾಲೂರಿನಲ್ಲಿ ಇದ್ದಾರೆ ಅನ್ನುವಂತಹ ಶಂಕರಿಗೆ ಬಲವಾಯಿತು. ಹೀಗಾಗಿ ಮಾಲೂರಿನಿಂದ ತಿರುಪತಿಗೆ ಹೋಗಿರುವಂತಹ ಅಂತ ಹೇಳಿ ಪೊಲೀಸರು ಅನಲೈಸ್ ಮಾಡಿದಂತಹ ಅಲ್ಲಿದ್ದಂತಹ ಅಂದ್ರೆ ತಿರುಪತಿಗೆ ಹೋಗಿರಬಹುದು ಅನ್ನುವಂತಹ ಬಲವಾದ ಶಂಕೆ ಮತ್ತು ಕೆಲವೊಂದು ಸುಳಿವುಗಳೇನಿದೆ, ಅಂದ್ರೆ ಅಲ್ಲಿದ್ದಂತಹ ಒಂದಷ್ಟು ಸಿಸಿಟಿವಿಗಳನ್ನ ಕಲೆ ಹಾಕಿದಂತಹ ಪೊಲೀಸರು ಈ ಮಾರ್ಗವಾಗಿ ತಿರುಪತಿಗೆ ಹೋಗಿರುವಂತಹ ವಿಚಾರಗಳು ತಿಳಿದು ಬಂದಿದೆ. ಹೀಗಾಗಿ ಅಲ್ಲಿರುವಂತಹ ಹೋಮ್ ಸ್ಟೇ ಆಗಿರಬಹುದು, ಕೆಲವೊಂದು ಲಾಡ್ಜ್ಗಳಾಗಿರಬಹುದು, ಮತ್ತೆ ಕೆಲವೊಂದು ಸ್ಥಳಗಳು ಅಂದ್ರೆ ಆಶ್ರಯ ತಾಣಗಳಂತ ಏನ್ ಹೇಳಲಾಗುತ್ತೆ, ಅಲ್ಲೆಲ್ಲವೂ ಕೂಡ ಪೊಲೀಸರು ಸರ್ಚಿಂಗ್ ಅನ್ನ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ದಕ್ಷಿಣ ವಿಭಾಗದ ಪೊಲೀಸರು ಅಲ್ಲಿ ಮಫ್ತಿಯಲ್ಲಿ ಹೋಗಿ ಸರ್ಚಿಂಗ್ ಅನ್ನ ಮಾಡುವಂತಹ ಕೆಲಸವನ್ನ ಈಗಾಗಲೇ ಮುಂದುವರೆಸಿದ್ದಾರೆ. ಅಕಸ್ಮಾತ್ ಅವರ ಊಹೆ ಅಂದ್ರೆ ಅವರ ಶಂಕೆ ನಿಜವೇ ಆಗಿದ್ದ ಅವರು ತಿರುಪತಿಯಲ್ಲೇ ಆರೋಪಿಗಳು ಇರುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ. ಆದಷ್ಟು ಅಂದ್ರೆ ಆರೋಪಿಗಳ ಹತ್ತಿರದಲ್ಲೇ ಇದ್ದಾರೆ ಅಂತ ಹೇಳಿ ಈಗಾಗಲೇ ಪೊಲೀಸ್ ಮೂಲಗಳ ಮಾಹಿತಿ ಆಗಿದೆ. ಅಂದ್ರೆ ನಮಗೆ ಬಲವಾದ ಒಂದು ಸುಳಿವು ಕೂಡ ಸಿಕ್ಕಿದೆ, ಅಂದ್ರೆ ಒಂದು ಕ್ಲೂ ಸಿಕ್ಕಿದೆ ನಮಗೆ. ಹೀಗಾಗಿ ನಾವು ತಿರುಪತಿಯಲ್ಲಿ ಒಂದು ಸರ್ಚಿಂಗ್ ಅನ್ನ ಮಾಡ್ತೀವಿ ಅಂತ ಹೇಳಿ ಪೊಲೀಸ್ ಮೂಲಗಳ ಒಂದು ಮಾಹಿತಿ ಆಗಿರುವಂತದ್ದು. ಹೀಗಾಗಿ ಸದ್ಯ ತಿರುಪತಿಯಲ್ಲಿ ಮಾಲೂರಿ ಅಂದ್ರೆ ಆ ವೇನಲ್ಲಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಎಸ್ಕೇಪ್ ಆಗೋದಕ್ಕೆ ಅದೊಂದೇ ಜಾಗ, ಮತ್ತು
ಅವರ ಬಳಿ ಹಣ ಏನಿದೆ ಅದೆಲ್ಲವನ್ನು ಕೂಡ ಬೇರೆ ಕಡೆ ಡಿಸ್ಪ್ಯಾಚ್ ಮಾಡಲಾಗಿದೆ ಅಂತ ಹೇಳಿ ಒಂದು ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಅಂದ್ರೆ ಪೊಲೀಸರ ದಿಕ್ಕು ತಪ್ಪಿಸುವಂತಹ ಒಂದು ಕೆಲಸಗಳ ಮಾಡುವಂತದ್ದು ಮತ್ತು ಹಣ ಸಿಗದ ರೀತಿಯಲ್ಲಿ ನೋಡಿಕೊಳ್ಳೋದಕ್ಕೆ ಅಕಸ್ಮಾತ್ ಇವರೇನಾದ್ರೂ ಅಂದ್ರೆ ನಮ್ಮ ಬಳಿ ಹಣವೇ ಇಲ್ಲ, ನಾವು ಅಮಾಯಕರು ಅನ್ನುವಂತಹ ರೀತಿಯಲ್ಲಿ ತೋರಿಸೋದಕ್ಕೆ ಈ ರೀತಿಯಾದಂತಹ ಒಂದು ಪ್ಲಾನ್ ಅನ್ನ ಮಾಡಿದಾರ ಅನ್ನುವಂಥದ್ದು. ಅಕಸ್ಮಾತ್ ನಾವೇನಾದ್ರೂ ಸಿಕ್ಕಿಬಿದ್ದರೂ ಕೂಡ ಹಣ ಮತ್ತೆ ಕೆಲವೊಂದು ಸೇಫ್ ಹ್ಯಾಂಡ್ ಕೈಲಿ ಇರಲಿ ಅನ್ನುವಂತಹ ಕಾರಣದಿಂದಾಗಿ ಬೇರೆಯವರಿಗೆ ಈ ಒಂದು ಹಣವನ್ನು ವರ್ಗಾವಣೆ ತೀರಾ ಹೆಚ್ಚಿದೆ. ಪ್ರವೀಣ್, ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಕ್ಷಿಣ ವಿಭಾಗದ ಪೊಲೀಸರು ಈಗ ಎಷ್ಟು ಜನ ಇದ್ದಾರೆ ಅಂದ್ರೆ ಒಂದು 30 ಜನರ ತಂಡ ಏನಿದೆ ತಿರುಪತಿಯಲ್ಲಿರುವಂತಹ ಪ್ರದೇಶಗಳ ಅವರು ಸಿಗ್ತಾರೆ ಅನ್ನುವಂತಹ ಒಂದು ಭರವಸೆ ಕೂಡ ಪೊಲೀಸರಲ್ಲಿ ಇದೆ. ಪ್ರವೀಣ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಪ್ರವೀಣ್. ನಿನ್ನೆ ಬೆಂಗಳೂರಲ್ಲಿ ನಡೆದಂತ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಕೋಟಿ ಕದ್ದ ರಾಬರ್ಸ್ ಎಲ್ಲಿದ್ದಾರೆ ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಡಕಾಯಿತರ ಎಕ್ಸ್ಕ್ಲೂಸಿವ್. ತಿರುಪತಿಯಲ್ಲಿ ಇದ್ದಾರಾ 7 ಕೋಟಿ ಕದ್ದಂತ ಡಕಾಯಿತರು? ರಾಬರ್ಸ್ ತಿರುಪತಿಯಲ್ಲಿ ಇರುವಂತಹ ಮಾಹಿತಿ ಸಿಗ್ತಾ ಇದೆ. ಆರೋಪಿಗಳ ಸುಳಿವು ಪತ್ತೆ ಹಚ್ಚಿದ ಪೊಲೀಸರು 7 ಕೋಟಿ ಕದ್ದ ರಾಬರ್ಸ್ ಎಲ್ಲಿದ್ದಾರೆ ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಡಕಾಯಿತರ ಎಕ್ಸ್ಕ್ಲೂಸಿವ್. ತಿರುಪತಿಯಲ್ಲಿ ಇದ್ದಾರೆ 7 ಕೋಟಿ ಕದ್ದಂತ ಡಕಾಯಿತರು. ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಪೊಲೀಸರು ಎಲ್ಲಿದ್ದಾರೆ ಅನ್ನೋ ಮಾಹಿತಿಯನ್ನ ಇದೀಗ ಪತ್ತೆ ಹಚ್ಚಿದ್ದಾರೆ. ನೋಡಿ, ನಿನ್ನೆ ಬೆಂಗಳೂರಲ್ಲಿ ಮಧ್ಯಾಹ್ನ 7 ಕೋಟಿ ಕದ್ದು ಗ್ಯಾಂಗ್ ಎಸ್ಕೇಪ್ ಆಗಿತ್ತು. ತಿರುಪತಿಯಲ್ಲಿ ದಕ್ಷಿಣ ವಿಭಾಗದ ಪೊಲೀಸರಿಂದ ಆಪರೇಷನ್ ನಡೀತಾ ಇದೆ. ತಿರುಪತಿ ಪೊಲೀಸರ ಜೊತೆ ಜಂಟಿ ಕಾರ್ಯಾಚರಣೆ ನಡೀತಾ ಇದೆ. ಹೋಟೆಲ್, ಲಾಡ್ಜ್, ದೇವಸ್ಥಾನ ಬಳಿ ಮಫ್ತಿಯಲ್ಲಿ ಶೋಧವನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಹಣವನ್ನ ಬೇರೆ ಕಡೆ ಡೈವರ್ಟ್ ಮಾಡಿರುವಂತ ಆರೋಪಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಹಣ ಟ್ರಾನ್ಸ್ಫರ್ ಮಾಡಿ ತಿರುಪತಿಯಲ್ಲಿರುವಂತಹ ಡಕಾಯಿತರು. ತಿರುಪತಿಯಲ್ಲಿ ದಕ್ಷಿಣ ವಿಭಾಗದ ಪೊಲೀಸರಿಂದ ಮಿಂಚಿನ ಕಾರ್ಯಾಚರಣೆ ನಡೀತಾ ಇದೆ. ಎಲ್ಲಿಂದ ಬಂದ್ರು ಎಲ್ಲ ಸಿಸಿಟಿವಿ ದೃಶ್ಯಗಳನ್ನ ಇದೀಗ ಪೊಲೀಸರು ಕಲೆ ಹಾಕಿದ್ದಾರೆ. ಹಣವನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ಈಗ ಈ ಒಂದು ಡಕಾಯಿತರು ತಲೆಮರೆಸಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತಿರುಪತಿಯ ಮೂಲೆ ಮೂಲೆಯಲ್ಲೂ ಕೂಡ ಪೊಲೀಸರು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಹಣವನ್ನ ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರು ಇಂಚಿಂಚು ಮಾಹಿತಿಯನ್ನ ಇದೀಗ ಕಲೆ ಹಾಕ್ತಾ ಇದ್ದಾರೆ. ಆರೋಪಿಗಳು ನೋಡಿ, ಈ ಗ್ಯಾಂಗ್ ದರೋಡೆ ಮಾಡೋಕ್ಕೂ ಮುನ್ನ ಎಣ್ಣೆ ಪಾರ್ಟಿಯನ್ನ ಮಾಡಿದ್ರು. ಆ ಒಂದು ದೃಶ್ಯಗಳು ಕೂಡ ಇದೀಗ ಲಭ್ಯವಾಗಿದೆ. ದರೋಡೆ ಮಾಡೋಕ್ಕೂ ಮುನ್ನ ಈ ಗ್ಯಾಂಗ್ ಇದೆಯಲ್ಲ ಎಣ್ಣೆ ಪಾರ್ಟಿ ಮಾಡಿತ್ತು. ಅದಾದ ಬಳಿಕ ಪ್ರೀ ಪ್ಲಾನ್ ಮಾಡಿದ್ದಾರೆ. ಆ ಏರಿಯಾದಲ್ಲಿ ಎಲ್ಲಿ ಈ ದರೋಡೆ ಮಾಡಿದ್ರಲ್ಲ ಈ ಗ್ಯಾಂಗ್, ಅಲ್ಲಿ ಎಲ್ಲ ಓಡಾಡಿದ್ದಾರೆ ಇವರು ಅದಕ್ಕಿಂತ ಮುಂಚೆ. ಅದಾದ ಬಳಿಕ ಗ್ಯಾಂಗ್ ದರೋಡೆ ಮಾಡಿ ಪಕ್ಕಾ ಪ್ಲಾನ್ ಮಾಡಿ ಎಸ್ಕೇಪ್ ಆಗಿತ್ತು. ಈಗ ಪೊಲೀಸರು ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಲಾಡ್ಜ್ ಆಗಿರಬಹುದು, ದೇವಸ್ಥಾನದಲ್ಲಿ ತೀವ್ರವಾಗಿ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ತಿರುಪತಿಯಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಈ ಗ್ಯಾಂಗ್ ಇದೆಯಲ್ಲ, ಈ ಗ್ಯಾಂಗ್ ಹಣವನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ತಿರುಪತಿಯಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ತಿರುಪತಿಯ ಮೂಲೆ ಮೂಲೆಯಲ್ಲೂ ಕೂಡ ಇದೀಗ ಪೊಲೀಸರು ಲಾಡ್ಜ್ ಆಗಿರಬಹುದು, ದೇವಸ್ಥಾನ, ಹಲವು ಕಡೆ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಒಂದ್ ಕಡೆ ಎಣ್ಣೆ ಪಾರ್ಟಿ ಮಾಡಿದ್ರು ಈ ಗ್ಯಾಂಗ್ ಈ ದರೋಡೆ ಮಾಡೋಕ್ಕೂ ಮುನ್ನ. ಈಗ ಅದು ಕೂಡ ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ. ಮತ್ತೊಂದು ಕಡೆ ಈ ರಾಬರ್ಸ್ ಶಂಕಿತರು ಅವರ ಫೋಟೋವನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಅವರ ಫೋಟೋವನ್ನ ಇದೀಗ ಪೊಲೀಸರು ಹಂಚಿಕೊಂಡಿರೋದು. ಇವರೇ ಶಂಕಿತರು ಅನ್ನೋದು ಕೂಡ ಒಂದ್ ಕಡೆ ಫೋಟೋವನ್ನ ಕೂಡ ಪೊಲೀಸರು ಆ ಫೋಟೋವನ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಮತ್ತೊಂದು ಕಡೆ ಹಲವು ದೃಶ್ಯಗಳು ಕೂಡ ಸಿಗ್ತಾ ಇದೆ. ಎಲ್ಲೆಲ್ಲಿ ಬಂದಿದ್ರು, ಎಲ್ಲಿ ಸಂಚರಿಸಿದ್ರು, ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರು, ಎಲ್ಲವನ್ನ ಕೂಡ ಇದೀಗ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇದೀಗ ತಿರುಪತಿಯಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಹಣವನ್ನ ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ ಅಂತ? ಈಗಾಗಲೇ ಏನು ಮಾಲೂರಿನಲ್ಲಿ ಇದ್ದಾರೆ ಅನ್ನುವಂತಹ ಶಂಕರಿಗೆ ಬಲವಾದ
ಮತ್ತು ಹೀಗಾಗಿ ಮಾಲೂರಿನಿಂದ ತಿರುಪತಿಗೆ ಹೋಗಿರುವಂತಹ ಅಂತ ಹೇಳಿ ಪೊಲೀಸರು ಅನಲೈಸ್ ಮಾಡಿದಂತಹ ಅಲ್ಲಿದ್ದಂತಹ ಅಂದ್ರೆ ತಿರುಪತಿಗೆ ಹೋಗಿರಬಹುದು ಅನ್ನುವಂತಹ ಬಲವಾದ ಶಂಕೆ ಮತ್ತು ಕೆಲವೊಂದು ಸುಳಿವುಗಳೇನಿದೆ ಅಂದ್ರೆ ಅಲ್ಲಿದ್ದಂತಹ ಒಂದಷ್ಟು ಸಿಸಿಟಿವಿಗಳನ್ನ ಕಲೆ ಹಾಕಿದಂತಹ ಪೊಲೀಸರು ಈ ಮಾರ್ಗವಾಗಿ ತಿರುಪತಿಗೆ ಹೋಗಿರುವಂತಹ ವಿಚಾರಗಳು ತಿಳಿದು ಬಂದಿದೆ. ಹೀಗಾಗಿ ಅಲ್ಲಿರುವಂತಹ ಹೋಮ್ ಸ್ಟೇ ಆಗಿರಬಹುದು, ಕೆಲವೊಂದು ಲಾಡ್ಜ್ಗಳಾಗಿರಬಹುದು, ಮತ್ತೆ ಕೆಲವೊಂದು ಸ್ಥಳಗಳು ಅಂದ್ರೆ ಆಶ್ರಯ ತಾಣಗಳಂತ ಏನ್ ಹೇಳಲಾಗುತ್ತೆ ಅಲ್ಲೆಲ್ಲವೂ ಕೂಡ ಪೊಲೀಸರು ಸರ್ಚಿಂಗ್ ಅನ್ನ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ದಕ್ಷಿಣ ವಿಭಾಗದ ಪೊಲೀಸರು ಅಲ್ಲಿ ಮಫ್ತಿಯಲ್ಲಿ ಹೋಗಿ ಸರ್ಚಿಂಗ್ ಅನ್ನ ಮಾಡುವಂತಹ ಕೆಲಸವನ್ನ ಈಗಾಗಲೇ ಮುಂದುವರೆಸಿದ್ದಾರೆ. ಅಕಸ್ಮಾತ್ ಅವರ ಊಹೆ ಅಂದ್ರೆ ಅವರ ಶಂಕೆ ನಿಜವೇ ಆಗಿದ್ದ ಅವರು ತಿರುಪತಿಯಲ್ಲೇ ಆರೋಪಿಗಳು ಇರುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ. ಆದಷ್ಟು ಅಂದ್ರೆ ಆರೋಪಿಗಳ ಹತ್ತಿರದಲ್ಲೇ ಇದ್ದಾರೆ ಅಂತ ಹೇಳಿ ಈಗಾಗಲೇ ಪೊಲೀಸ್ ಮೂಲಗಳ ಮಾಹಿತಿ ಆಗಿದೆ. ಅಂದ್ರೆ ನಮಗೆ ಬಲವಾದ ಒಂದು ಸುಳಿವು ಕೂಡ ಸಿಕ್ಕಿದೆ, ಅಂದ್ರೆ ಒಂದು ಕ್ಲೂ ಸಿಕ್ಕಿದೆ ನಮಗೆ. ಹೀಗಾಗಿ ನಾವು ತಿರುಪತಿಯಲ್ಲಿ ಒಂದು ಸರ್ಚಿಂಗ್ ಅನ್ನ ಮಾಡ್ತೀವಿ ಅಂತ ಹೇಳಿ ಪೊಲೀಸ್ ಮೂಲಗಳ ಒಂದು ಮಾಹಿತಿ ಆಗಿರುವಂತದ್ದು. ಹೀಗಾಗಿ ಸದ್ಯ ತಿರುಪತಿಯಲ್ಲಿ ಮಾಲೂರಿ ಅಂದ್ರೆ ಆ ವೇನಲ್ಲಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಎಸ್ಕೇಪ್ ಆಗೋದಕ್ಕೆ ಅದೊಂದೇ ಜಾಗ ಮತ್ತು ಅವರ ಬಳಿ ಹಣ ಏನಿದೆ ಅದೆಲ್ಲವನ್ನು ಕೂಡ ಬೇರೆ ಕಡೆ ಡಿಸ್ಪ್ಯಾಚ್ ಮಾಡಲಾಗಿದೆ ಅಂತ ಹೇಳಿ ಒಂದು ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಅಂದ್ರೆ ಪೊಲೀಸರ ದಿಕ್ಕು ತಪ್ಪಿಸುವಂತಹ ಒಂದು ಕೆಲಸಗಳ ಮಾಡುವಂತದ್ದು ಮತ್ತು ಹಣ ಸಿಗದ ರೀತಿಯಲ್ಲಿ ನೋಡಿಕೊಳ್ಳೋದಕ್ಕೆ ಅಕಸ್ಮಾತ್ ಇವರೇನಾದ್ರೂ ಅಂದ್ರೆ ನಮ್ಮ ಬಳಿ ಹಣವೇ ಇಲ್ಲ, ನಾವು ಅಮಾಯಕರು ಅನ್ನುವಂತಹ ರೀತಿಯಲ್ಲಿ ತೋರಿಸೋದಕ್ಕೆ ಈ ರೀತಿಯಾದಂತಹ ಒಂದು ಪ್ಲಾನ್ ಅನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಅಕಸ್ಮಾತ್ ನಾವೇನಾದ್ರೂ ಸಿಕ್ಕಿಬಿದ್ದರೂ ಕೂಡ ಹಣ ಮತ್ತೆ ಕೆಲವೊಂದು ಸೇಫ್ ಹ್ಯಾಂಡ್ ಕೈಲಿ ಇರಲಿ ಅನ್ನುವಂತಹ ಕಾರಣದಿಂದಾಗಿ ಬೇರೆಯವರಿಗೆ ಈ ಒಂದು ಹಣವನ್ನು ವರ್ಗಾವಣೆ ತೀರಾ ಹೆಚ್ಚಿದೆ. ಪ್ರವೀಣ್, ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಕ್ಷಿಣ ವಿಭಾಗ ಪೊಲೀಸರು ಈಗ ಎಷ್ಟು ಜನ ಇದ್ದಾರೆ ಅಂದ್ರೆ ಒಂದು 30 ಜನರ ತಂಡ ಏನಿದೆ ತಿರುಪತಿಯಲ್ಲಿರುವಂತಹ ಪ್ರದೇಶಗಳ ಅವರು ಸಿಗ್ತಾರೆ ಅನ್ನುವಂತಹ ಒಂದು ಭರವಸೆ ಕೂಡ ಪೊಲೀಸರಲ್ಲಿ ಇದೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ.